ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಕೋವಿಡ್ ಕೇಸ್ಗಳ ಸಂಖ್ಯೆ. ಮುನ್ನೆಚ್ಚರಿಕಾ ಕ್ರಮಕ್ಕೆ ಇದೀಗ ಆರೋಗ್ಯ ಇಲಾಖೆ ಕೂಡ ಮುಂದಾಗ್ತಾ ಇದೆ. ಪಾಸಿಟಿವ್ ಕೇಸ್ಗಳ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ. ರಾಜ್ಯದಲ್ಲಿ 38 ಜನರಲ್ಲಿ ಕೋವಿಡ್ ಪಾಸಿಟಿವ್ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ವೃದ್ಧರೊಬ್ಬರು ಈಗಾಗಲೇ ನಿಧನರಾಗಿದ್ದಾರೆ. SARI ಕೇಸ್ಗಳಲ್ಲಿ ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ಗೆ ಸೂಚನೆಯನ್ನ ಕೂಡ ಕೊಡಲಾಗ್ತಾ ಇದೆ. ಜನರು ಆತಂಕ ಪಡುವಂತಹ ಅಗತ್ಯತೆ ಇಲ್ಲ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ದಾರೆ. ಉಸಿರಾಟದ ಸಮಸ್ಯೆ ಅಥವಾ ಹೃದಯ ಸಂಬಂಧಪಟ್ಟಂತಹ ಕಾಯಿಲೆಗಳು ಇದ್ದವರು ಎಚ್ಚರವನ್ನ ವಹಿಸಬೇಕಾಗತ್ತೆ. ತಪಾಸಣೆಗೆ ಒಳಪಟ್ಟು ಸೂಕ್ತ ಚಿಕಿತ್ಸೆಯನ್ನ ಪಡೆದುಕೊಳ್ಳಿ ಅಂತ ಕೂಡ ಹೇಳ್ತಾ ಇದ್ದಾರೆ. ರಾಜ್ಯದ ಜನರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ದಿನೇಶ್ ಗುಂಡೂರಾವ್. ನಿನ್ನೆಯವರೆಗೂ ಕೂಡ ಸೋಂಕಿತರ ಸಂಖ್ಯೆಯಲ್ಲಿ 32 ಇತ್ತು. ಇವತ್ತು ರಾಜ್ಯದಲ್ಲಿ, ಅದು ಕೂಡ ಬೆಂಗಳೂರಿನಲ್ಲಿ 34 ಕೇಸ್ಗಳು ದಾಖಲಾಗಿದೆ. ಇವತ್ತು ಮಲ್ಲೇಶ್ವರಂನಲ್ಲಿ 1 ಮತ್ತು ರಾಜಾಜಿನಗರ್ನಲ್ಲಿ 1 ಕೇಸ್ ಪತ್ತೆಯಾಗಿದೆ. ಸೊ ಹಾಗಾಗಿ ಸೋಂಕಿತರ ಸಂಖ್ಯೆಯಲ್ಲಿ ಬೆಂಗಳೂರಿನಲ್ಲಿ 34 ಪ್ರಕರಣಗಳು ದಾಖಲಾಗಿವೆ. ಒಟ್ಟು ರಾಜ್ಯದಲ್ಲಿ 35 ಪ್ರಕರಣಗಳು ಕೂಡ ಇತ್ತು. ಈಗ ಮತ್ತೆ 2 ಆ್ಯಡ್ ಆಗಿದೆ. 37 ಕೇಸ್ಗಳು ದಾಖಲಾಗಿವೆ ರಾಜ್ಯದಲ್ಲಿ. ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಕೂಡ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಆರೋಗ್ಯ ಸಚಿವರು. ಕೋವಿಡ್ ಪೀಡಿತರಿಗೆ ಸಣ್ಣ ಪ್ರಮಾಣದ ಲಕ್ಷಣಗಳನ್ನ ಕೂಡ ಹೊರತುಪಡಿಸಿದ್ರೆ ಗಂಭೀರವಾದಂತಹ ಸಮಸ್ಯೆಗಳು ಈಗ ಕಾಣಿಸ್ತಾ ಇಲ್ಲ. ಮುನ್ನೆಚ್ಚರಿಕಾ ಕ್ರಮವಾಗಿ ಸಾರಿ ಪ್ರಕರಣಗಳಲ್ಲಿ ಕಡ್ಡಾಯವಾಗಿ ಕೋವಿಡ್ ಪರೀಕ್ಷೆಗೆ ಸೂಚನೆಯನ್ನ ಕೂಡ ನೀಡಲಾಗ್ತಾ ಇದೆ. ಇದರಲ್ಲಿ ಉಸಿರಾಟ ಹಾಗೂ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಇರುವವರು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ, ಎಚ್ಚರಿಕೆಯನ್ನ ಕೂಡ ವಹಿಸಬೇಕಾಗತ್ತೆ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಅಗತ್ಯ ಪರೀಕ್ಷಾ ಕಿಟ್ಗಳನ್ನು ಕೂಡ ಈಗಾಗಲೇ ಖರೀದಿ ಕೂಡ ಮಾಡಲಾಗಿದೆ. ಅಗತ್ಯವಿದ್ದಲ್ಲಿ ಮಾತ್ರ ಪರೀಕ್ಷೆಯನ್ನು ನಡೆಸಲಾಗತ್ತೆ. ಸ್ವಯಂ ಪ್ರೇರಿತರಾಗಿಯೂ ಕೂಡ ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಗಳಿಗೆ ತೆರಳಿ ಪರೀಕ್ಷೆಯನ್ನು ಕೂಡ ಮಾಡಿಸ್ಕೊಳ್ಬಹುದು ಅಂತ ಕೂಡ ಆರೋಗ್ಯ ಸಚಿವರು ಕೂಡ ಹೇಳ್ತಾ ಇದ್ದಾರೆ. ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಭಯಪಡುವಂತಹ ಅಗತ್ಯತೆ ಇಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಈಗ ಹೊಸ ತಳಿ ಪತ್ತೆಯಾಗ್ತಾ ಇರುವಂಥದ್ದು NB.1.8.1 ಈ ಒಂದು ಕೇಸ್ ಪತ್ತೆಯಾಗ್ತಾ ಇರುವಂಥದ್ದು. ಈಗಾಗಲೇ ಆಂಧ್ರದಲ್ಲಿ ಮಾಸ್ಕ್ ಅನ್ನ ಕಡ್ಡಾಯ ಮಾಡಲಾಗಿದೆ. ಬಟ್ ಅದೇ ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಕಡ್ಡಾಯಗಳನ್ನು ಇಲ್ಲಿಯವರೆಗೂ ಕೂಡ ಮಾಡಿಲ್ಲ, ಬರೀ ಸೂಚನೆಗಳಷ್ಟೇ. ಸೊ ಹಾಗಾಗಿ ನಾವು ಹೆದರಿಸ್ತಾ ಇಲ್ಲ, ಎಚ್ಚರಿಸ್ತಾ ಇದ್ದೀವಿ. ರಾಜ್ಯದ ಜನರು ಕೂಡ ಭಯಪಡುವಂತಹ ಅಗತ್ಯತೆ ಇಲ್ಲ. ಈ ಮೂಲಕ ನಾವು ನಿಮಗೆ ಎಚ್ಚರಿಸ್ತಾ ಇದ್ದೀವಿ ಅಷ್ಟೇ. ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ದುರ್ಗೇಶ್ ಫೋನು ಸಂಪರ್ಕದಲ್ಲಿದ್ದಾರೆ. ಎಸೇನು ದುರ್ಗೇಶ್, ಈಗಾಗಲೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ತೀವ್ರ ಉಸಿರಾಟ ಸಮಸ್ಯೆ ಇದ್ದರೆ ಅಂಥವರು ಕೋವಿಡ್ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ ಕಡ್ಡಾಯವಾಗಿ ಅಂತ ಹೇಳಿದ್ದಾರೆ. ಮತ್ತು ರಾಜ್ಯದ ಜನರಿಗೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ, ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಿ, ಭಯಪಡುವಂತಹ ಅಗತ್ಯತೆ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಈಗ ಹೊಸ ತಳಿ ಬಂದಿರುವಂಥದ್ದು NB.1.8.1 ಇದು ಯಾವ ರೀತಿಯಾಗಿ ಹರಡುತ್ತೆ ಈ ಒಂದು ಕೋವಿಡ್ ಅಂತ ಹೇಳಿ? ರಮ್ಯಾ, ಏನು ರಾಜ್ಯದಲ್ಲಿ ಕಳೆದೆರಡು ದಿನಗಳಿಂದ ಕೋವಿಡ್ ನ ಮಹಾಮಾರಿಯ ವಿಚಾರವಾಗಿ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಸಾಕಷ್ಟು ಆರೋಗ್ಯ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಸೂಕ್ತವಾದಂತಹ ಕ್ರಮಗಳನ್ನ ಕೈಗೊಳ್ತಾ ಇದೆ. ಇವತ್ತು ಕೋವಿಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಅವರು ಕೂಡ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡಿರುವಂತದ್ದು. ಕೋವಿಡ್ ನಿಂದ ಒಬ್ರು ಬೆಂಗಳೂರಿನಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ವಿಚಾರ ಕೂಡ ಸಾಕಷ್ಟು ಆತಂಕವನ್ನ ಮೂಡಿಸಿರುವಂತದ್ದು. ಈ ನಿಟ್ಟಿನಲ್ಲಿ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಗುಂಡೂರಾವ್ ಅವರು ಮಾಡಿರುವಂತದ್ದು. ಏನು ಡಯಾಬಿಟಿಸ್ ಮತ್ತು ಹೃದಯ ಕಾಯಿಲೆಗಳಿಂದ ಅವರು ಸಾವನ್ನಪ್ಪಿದ್ದಾರೆ, ಆದ್ರೆ ಯಾವುದೇ ರೀತಿಯಂತ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಈಗಾಗಲೇ ಈ ಒಂದು ಕೋವಿಡ್ ಬಗ್ಗೆ ನಾವು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ತಾ ಇದ್ದೀವಿ. ಇದೇ ತಿಂಗಳಿಂದ ಏನು ಸಾಕಷ್ಟು ಸರಿ ಪ್ರಕರಣಗಳಲ್ಲಿ ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ ನ ಮಾಡಿಸಿಕೊಳ್ಳಿ. ಹೃದಯ ಸಂಬಂಧಿ ಕಾಯಿಲೆಗಳಿರುವಂತವರು, ವಯೋವೃದ್ಧರು ಮತ್ತು ಮೈಕೈ ನೋವು ಬರುವಂತವರು, ಹೀಗೆ ಜ್ವರ ಬಂದಿರುವಂತಹ ರೋಗಿಗಳು ಒಂದು ಕೋವಿಡ್ ಟೆಸ್ಟ್ ಅನ್ನ ಮಾಡಿಸಿಕೊಳ್ಳಿ ಅನ್ನುವ ನಿಟ್ಟಿನಲ್ಲಿ ಸೂಚನೆಯನ್ನ ಮತ್ತು ಮನವಿಯನ್ನ ಮಾಡಿಕೊಂಡಿರುವಂತದ್ದು. ರಾಜ್ಯದಲ್ಲಿ ಪ್ರಮುಖವಾಗಿ 38 ಪ್ರಕರಣಗಳು ದಾಖಲಾಗಿ ಅನ್ನುವಂತಹ ಮಾಹಿತಿಯನ್ನು ಕೂಡ ದಿನೇಶ್ ಗುಂಡೂರಾವ್ ಹಂಚಿಕೊಂಡಿದ್ದು, ಯಾವುದು ಕೂಡ ಅಷ್ಟೊಂದು ಸೀರಿಯಸ್ ಆಗಿಲ್ಲ ಅನ್ನುವಂತ ಮಾಹಿತಿಯನ್ನ ಹೇಳಿದ್ದಾರೆ. ಅದರ ಜೊತೆಗೆ ಯಾರು ಕೂಡ ನಿರ್ಲಕ್ಷ್ಯವನ್ನ ವಹಿಸಬಾರದು ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿರುವಂತದ್ದು. CM ಸಿದ್ದರಾಮಯ್ಯ ಆಗಿರ್ಬೋದು, ಅವರು ಕೂಡ ಯಾವುದೇ ಒಂದು
ಈ ಕೊರೋನಾ ವಿಚಾರದಲ್ಲಿ, ಕೋವಿಡ್ ವಿಚಾರದಲ್ಲಿ ಯಾರು ಕೂಡ ನಿರ್ಲಕ್ಷ್ಯ ವಹಿಸಬಾರದು, ಎಲ್ಲರೂ ಕೂಡ ಜಾಗೃತಿಯ ಕೆಲಸವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆಯನ್ನ ನೀಡಿರುವಂತದ್ದು ರಮ್ಯಾ. ಎಸ್, ಏನು ದುರ್ಗೇಶ್, ಈಗ ಜಸ್ಟ್ ಈ ಒಂದು ಸೂಚನೆ ಅಷ್ಟೇ ಅಲ್ಲ, ಸೂಚನೆ ಅಷ್ಟೇ ಮಾತ್ರ ಕೊಡ್ಲಾಗ್ತಾ ಇರುವಂಥದ್ದು, ಕಡ್ಡಾಯವಾಗಿ ಯಾವುದೇ ರೂಲ್ಸ್ಗಳನ್ನು ಫಾಲೋ ಮಾಡಿ ಅಂತ ಸರ್ಕಾರ ಹೇಳ್ತಾ ಇಲ್ಲ ಅಲ್ವಾ? ಎಸ್ ರಮ್ಯ, ಯಾಕಂದ್ರೆ ಈ ಸಾಕಷ್ಟು ಉಸಿರಾಟದ ಸಮಸ್ಯೆ, ಅದರಲ್ಲೂ ಕೂಡ ಮಳೆಗಾಲದ ಪರಿಸ್ಥಿತಿ ಇರೋದ್ರಿಂದ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗ್ತವೆ. ಹೀಗಿರುವವರು ತಮ್ಮ ಒಂದು ಲಕ್ಷಣಗಳೇನಾದ್ರೂ ಕಂಡು ಬಂದ್ರೆ ಚಿಕಿತ್ಸೆಗೆ ಒಳಗಾಗಿ ಒಂದ್ಸಲ ಪರೀಕ್ಷೆಯನ್ನ ಮಾಡಿಸಿಕೊಳ್ಳಿ ಅನ್ನುವಂತ ಸೂಚನೆ ನೀಡುವಂಥದ್ದು. ಆದ್ರೆ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ಸೋಷಿಯಲ್ ಡಿಸ್ಟೆನ್ಸ್ ಆಗ್ಲಿ, ಕಡ್ಡಾಯವಾಗಿ ಮಾಸ್ಕ್ ಅನ್ನು ಹಾಕಬೇಕು, ಸ್ಯಾನಿಟೈಸ್ ಮಾಡ್ಕೊಳ್ಬೇಕು ಅನ್ನುವಂತ ಯಾವುದೇ ರೀತಿಯಂತ ಏನು ಸೂಚನೆಗಳನ್ನ ಸರ್ಕಾರ ಕಟ್ಟುನಿಟ್ಟಾಗಿ ಕಡ್ಡಾಯವಾಗಿ ಮಾಡ್ಲೇಬೇಕು ಅನ್ನುವಂಥದ್ದು ಹೇಳಿಲ್ಲ. ಆದ್ರೆ ಪ್ರಕರಣಗಳು ಜಾಸ್ತಿ ಆಗ್ತಾ ಹೋದಂತೆ ಈ ನಿಟ್ಟಿನಲ್ಲಿ ಕ್ರಮಗಳನ್ನ ಸರ್ಕಾರ ಕೈಗೊಳ್ಳೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿರುವಂತದ್ದು. ಕೋವಿಡ್ ಟೆಸ್ಟ್ ಗಳನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು, ಅದರ ಜೊತೆಗೆ ರಾಜ್ಯಾದ್ಯಂತ ಬೆಡ್ ವ್ಯವಸ್ಥೆ ಆಗಿರಬಹುದು, ಔಷಧಗಳ ವ್ಯವಸ್ಥೆ ಆಗಿರಬಹುದು, ಎಲ್ಲವೂ ಕೂಡ ಸರ್ಕಾರ ಸಿದ್ಧವಾಗಿದೆ. ಆದ್ರೆ ಇಲ್ಲಿವರೆಗೆ ಯಾವುದೇ ರೀತಿಯಂತ ಕಡ್ಡಾಯವಾದ ಸೂಚನೆಗಳು ಇಲ್ಲಿವರೆಗೂ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು ರಮ್ಯಾ.